ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಬಂಧುಗಳೇ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಆರೋಗ್ಯ ತುಂಬ ಮುಖ್ಯ. ಏಕೆಂದರೆ ಈಗಿನ ದಿನಗಳು ಎಷ್ಟೇ ದುಡ್ಡು ಕೊಟ್ಟರು ನಮಗೆ ಆರೋಗ್ಯನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತೈತೆ. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳ ಹಿಂದೆ ಒಂದಷ್ಟು ವ್ಯೂವರ್ಸ್ ನನಗೆ ಈ ಬಿಸ್ ಗುರುಕುಲ್ ಬಗ್ಗೆ ಒಂದಷ್ಟು ಮಾಹಿತಿನ ನೀಡಿ ಮೇಡಮ್, ಹೇಗೆ ಇದು ಮತ್ತು ನಾವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದು ದಿನಕ್ಕೆ ನಾವು ಸಾವಿರಾರು ರೂಪಾಯಿ ಅರ್ನ್ ಮಾಡ್ತಾ ಇದ್ದೀವಿ, ಒಂದು ತಿಂಗಳಿಗೆ ಆ ಲೆಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಇದು ನಿಜನಾ, ಹೇಗೆ ಇದು ಅಂತೆಲ್ಲ ಕೇಳ್ತಾ ಇದ್ರು. ಸೊ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ ಬಿಸ್ ಗುರುಕುಲ್ ಬಗ್ಗೆ. ಸೊ ಈಗ ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ಈಗ ಏನಿದು ಬಿಸ್ ಗುರುಕುಲ್ ಅಂದರೆ ಆ್ಯಕ್ಚುಲಾಗಿ ಏನು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ಇದು ಫೇಕ್ ಆ ಥರನೂ ನಾನು ಹೇಳ್ತಾ ಇಲ್ಲ. ಏನದು ಆ್ಯಕ್ಚುಲಾಗಿ ಬಿಸ್ ಗುರುಕುಲ್ ಅಂದರೆ ಅರ್ಥ ಏನು, ಅದರಲ್ಲಿ ಹೇಗೆ ನಡೀತಾ ಇದೆ ಪ್ರೋಸೆಸ್ ಅನ್ನೋದನ್ನ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ನಾನು ಶಿವಶಾದಿ.com ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ. ಆ ವಿಡಿಯೋದಲ್ಲಿ ಕಮೆಂಟ್ ಆಫ್ ಮಾಡಿದ್ದೆ. ಏನಕ್ಕೆ ಅಂದರೆ ಹೆಚ್ಚು ನೆಗೆಟಿವ್ ಕಮೆಂಟ್ಸು ಮತ್ತು ಬೇರೆ ಬೇರೆ ಏನೇನೋ ಕೆಟ್ಟದಾಗಿ ಕಮೆಂಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಕಮೆಂಟ್ಸ್ನ ಆಫ್ ಮಾಡಿದ್ದೆ. ಇನ್ನು ಅದು ಫೇಕ್ ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ. ಕೆಲವೊಬ್ಬರು ಅದರಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡೋರು ಇದ್ದಾರೆ. ಸೊ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ, ಇಲ್ಲ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಅರ್ನ್ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ನಾನು ವರ್ಕ್ ಮಾಡ್ತಾ ಇರೋರೇ ಹೇಳಿದ್ದು ನನಗೆ. ಸೊ ಮೇಡಮ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ. ಆ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದು. ಯಾಕೆಂದರೆ ಅಮೌಂಟ್ ಕಡಿಮೆ, ಸೊ ಅರ್ನ್ ಮಾಡೋದಿದ್ರೆ ಮಾಡಲಿ ಅನ್ನೋ ಉದ್ದೇಶಕ್ಕೆ, ನಾನು ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಆ ವಿಡಿಯೋ ಮಾಡಿದ್ದು. ಮತ್ತು ಇನ್ನೊಬ್ಬರು ನನಗೆ ಮೇಲ್ ಮಾಡಿದರು. ಸೊ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಏನು ವರ್ಕ್ ಆಗ್ತಾ ಇಲ್ಲ ಹಾಗೆ ಹೀಗೆ, ನಾನು ಸುಮ್ಮನೆ ಇರಲ್ಲ ಅಂತೆಲ್ಲ ಮೇಲ್ ಮಾಡಿದರು. ಬಟ್ ಫೈನಲಿ ಅವರು ಸಾರಿ ಕೇಳಿ ನನಗೆ ಮೆಸೇಜ್ ಮಾಡಿದ್ದಾರೆ. ಸಾರಿ, ನಾನು ಸ್ವಲ್ಪ ರೂಡಾಗಿ ಮಾತಾಡಿದೆ, ಈಗ ವರ್ಕ್ ಆಗ್ತಾ ಇದೆ, ಎರರ್ ಬರ್ತಾ ಇದೆ ಅಂತ ಹೇಳಿದ್ರು. ಅವ್ರು ವರ್ಕ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಈಗ ಎರರ್ ಬರ್ತಾ ಇಲ್ಲ, ಅದು ತಗೋತಾ ಇದೆ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮ್ಗೆ ಜೆನ್ಯೂನ್ ಅನ್ನಿಸ್ಲಿಲ್ವಾ ನೀವು ಜಾಯ್ನ್ ಆಗಬೇಡಿ, ಜೆನ್ಯೂನ್ ಅನಿಸಿದ್ರೆ ಮಾತ್ರ ಜಾಯ್ನ್ ಆಗಿ ಅಂತಲೂ ನಾನು ಹೇಳಿದ್ದೀನಿ. ಸೊ ನನ್ನ ಲಿಂಕಲ್ಲಿ ನೀವು ಜಾಯ್ನ್ ಆಗಿ, ಈ ಥರ ಜಾಯ್ನ್ ಆಗಿ, ಆ ಥರ ಜಾಯ್ನ್ ಆಗಿ, ನನಗೆ ಅಮೌಂಟ್ ಬರೋ ಹಾಗೆ ನಾನು ಏನೂ ಮಾಡಿಲ್ಲ. ನಿಮ್ಗೆ ಜೆನ್ಯೂನ್ ಅನಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ದೀನಿ. ಈಗಲೂ ಅಷ್ಟೇ ನಾನು ಅದನ್ನೇ ಹೇಳ್ತಾ ಇರೋದು. ನಿಮ್ಗೆ ಜೆನ್ಯೂನ್ ಅನ್ನಿಸ್ತಾ ಜಾಯ್ನ್ ಆಗಿ, ಇಲ್ವಾ ಬೇಡ. ಫೋರ್ಸ್ಫುಲ್ಲಾಗಿ ನಾನು ಮಾಡಿ ಅಂತ ನಾನು ಯಾವ ವೀಡಿಯೋದಲ್ಲೂ ಹೇಳಿಲ್ಲ. ಸುಮ್ಮನೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಡಿ. ಫೈನ್, ಓಕೆ. ಇವಾಗ ಈ ವಿಡಿಯೋಗೆ ಬರೋದಾದರೆ ಬಿಸ್ ಗುರುಕುಲ್. ಏನಿದು ಬಿಸ್ ಗುರುಕುಲ್ ಅಂದರೆ? ಗುರುಕುಲ್ ಅಂತ ಅಂದರೆ ನಮಗೆ ಒಂದು ಇನ್ಸ್ಟಿಟ್ಯೂಟ್ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿದೆ. ಸೊ ಗುರುಕುಲ ಅಂತ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು. ಸೊ ಈ ಬಿಸ್ ಗುರುಕುಲ್ ಅಂದರೆ ಏನು ಅಂತ. ಸೊ ಈ ಬಿಸ್ ಗುರುಕುಲಲ್ಲಿ ಹೇಗೆ ಪ್ರೊಸೆಸ್ ನಡೆಯೋದು ಅಂದರೆ, ನಾವು ಒಂದಷ್ಟು ಅಮೌಂಟ್ನ ಕೊಟ್ಟು ಪ್ಯಾಕೇಜ್ಗಳು ಬರುತ್ತೆ ಇದರಲ್ಲಿ, ಇಷ್ಟು ದುಡ್ಡಿಗೆ ಇಷ್ಟು ಪ್ಯಾಕೇಜು ಆ ಥರ ಬರುತ್ತೆ. ಸೊ ಅದನ್ನು ನಾವು ಪ್ಯಾಕೇಜ್ನ ಪರ್ಚೇಸ್ ಮಾಡಬೇಕು ಫಸ್ಟು. ಆ ಪ್ಯಾಕೇಜನ್ನು ಪರ್ಚೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ಕೆಲಸ ಏನು, ಆ ಪ್ಯಾಕೇಜಲ್ಲಿ ಒಂದಷ್ಟು ಕೋರ್ಸ್ಗಳು ಬರುತ್ತೆ. ಸೊ ಏನು ನಾವೀಗ ಓದುವಾಗ ಕೋರ್ಸ್ಗಳಿರುತ್ತಲ್ಲ, ಸೇಮ್ ಅದೇ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳಿರುತ್ತೆ, ಕೋರ್ಸ್ಗಳು ಬರುತ್ತೆ. ಸೊ ಆ ಕೋರ್ಸನ್ನು ನಾವು ಪರ್ಚೇಸ್ ಮಾಡಿ ಏನು ಮಾಡಬೇಕು, ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ನಾವು ಬೇರೆಯವ್ರಿಗೆ ಸೇಲ್ ಮಾಡಬೇಕು. ಸೊ ಇದು ಇಲ್ಲಿ ಮೇಯ್ನಾಗಿ ನಡೆಯುವಂಥ ಪ್ರೊಸೆಸ್. ಅದು ನಾವು ಒಂದಿಷ್ಟು ಅಮೌಂಟನ್ನು ಕಟ್ಟಿ ಒಂದು ಪ್ಯಾಕೇಜ್, ಯಾವುದಾದ್ರೂ ಒಂದಷ್ಟು ಪ್ಯಾಕೇಜ್ನ ಪರ್ಚೇಸ್ ಮಾಡಿ ನಾವು ಅಲ್ಲಿ ಸಿಗುವಂಥ ಕೋರ್ಸ್ಗಳನ್ನ ನಾವು ಬೇರೆಯವರಿಗೆ ಸೇಲ್ ಮಾಡಬೇಕು. ಸೊ ಹಾಗೆ ಸೇಲ್ ಮಾಡಿದ್ರೆ ನಮಗೆ ಒಂದಿಷ್ಟು ಅಮೌಂಟ್ ಅಂತ ಬರೋದು. ಸೊ ಸುಮ್ಮನೆ ವರ್ಕ್ ಫ್ರಮ್ ಹೋಮ್ ಒಂದಷ್ಟು 2 ಅವರ್ ವರ್ಕ್ ಮಾಡಿ ನೀವು ಅರ್ನ್ ಮಾಡ್ಬೋದು, 3 ಅವರ್ ವರ್ಕ್ ಮಾಡಿ ನೀವು ಅರ್ನ್ ಮಾಡ್ಬೋದು ಅಂತಾರಲ್ಲ, ಇದು ಆ್ಯಕ್ಚುಲಿ ಪ್ರೊಸೆಸ್ ಅದ್ರದ್ದು. ಈ ಥರ ನಾವು ಕೋರ್ಸ್ಗಳನ್ನ ಬೇರೆಯವರಿಗೆ ಸೇಲ್ ಮಾಡಿ, ಬೇರೆಯವರಿಗೆ ಅಂದರೆ ಯಾರು ಇಂಟ್ರೆಸ್ಟೆಡ್ ಆಗಿರ್ತಾರೋ, ಇದರಿಂದ ವರ್ಕ್ ಮಾಡಬೇಕು. ನಾವು ವರ್ಕ್ ಇಲ್ಲದೇ ಏನೂ ಸಾಧ್ಯ ಇಲ್ಲ. ಸೊ ಇದರಿಂದ ಒಂದಷ್ಟು ಕೆಲಸಗಳನ್ನ ಮಾಡಬೇಕು. ಪರಿಚಯ ಇರೋರು, ಇಂಟ್ರೆಸ್ಟ್ ಇರೋರನ್ನ ನಾವು ಫೈಂಡ್ ಔಟ್ ಮಾಡಿ ಅವರಿಗೆ ನಾವು ಅದನ್ನು ಸೇಲ್ ಮಾಡಿ, ಸೊ ಅವರು ನಮ್ಮಲ್ಲಿ ಲಿಂಕ್ ಮುಖಾಂತರ ತೊಗೊಳ್ಳೋ ಹಾಗೆ ಮಾಡಿ, ಈ ಥರ ಎಲ್ಲ ಮಾಡಬೇಕು. ಈ ಥರ ಎಷ್ಟು ಕೆಲಸಗಳು ಇರುತ್ತೆ. ಸೊ ಹಾಗೆ ಸೇಲ್ ಮಾಡಿದ್ರೆ ನಮಗೆ ಒಂದಿಷ್ಟು ಅಮೌಂಟ್ ಅಂತ ಬರೋದು. ಸೊ ಇದು ಒಂಥರ ನೆಟ್ವರ್ಕ್ ಮಾರ್ಕೆಟಿಂಗ್. ಇದು ಅಂದರೆ ಒಂದಷ್ಟು ಜನನ್ನ ಈಗ ಯಾವುದಾದ್ರೂ ಗ್ರೂಪಲ್ಲಿ ಇದ್ದೀವಿ ಅಂದರೆ ಆ ಗ್ರೂಪಿಗೆ ಹಾಕಿ ನಾವು ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ ನಾವು ಅರ್ನ್ ಮಾಡಬೇಕು. ಇನ್ನು ಅಫ್ಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಒಂದು ಪದನೂ ಇರುತ್ತೆ. ಸೊ ಈ ಅಫ್ಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನಂದರೆ, ಒಂದು ಪ್ರಾಡಕ್ಟ್, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇರುತ್ತೆ, ನಮ್ಮ ಲಿಂಕ್ ಮುಖಾಂತರ ಅವ್ರ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಅವರಿಗೆ ಒಂದಿಷ್ಟು % ಆಫ್ ಅಂತ ಸಿಗುತ್ತೆ. ಸೊ ಈ ಕೆಲವರು ಹೇಳ್ತಾರೆ ನೋಡಿ, ನನ್ನ ಇದು ಸೊ ಲಿಂಕ್ ಇದೆ, ಇದ್ರ ಮುಖಾಂತರ ನೀವು ಬೈ ಮಾಡಿದ್ರೆ ಒಂದು 5% 10% ಆಫ್ ಇರುತ್ತೆ ಅಂತ. ಸೊ ಆ ಥರ ಬೈ ಮಾಡಿದ್ರೆ ಅವರಿಗೂ ಆಫ್ ಸಿಗುತ್ತೆ. ಸೊ ನಮಗೂ ಕೂಡ ಒಂದು 5-10% ಅಷ್ಟು ಅಮೌಂಟ್, ಕಮಿಷನ್ ಥರ ಅಮೌಂಟ್ ಕೂಡ ಸಿಗುತ್ತೆ. ಸೊ ಈ ಥರ ಇದು ಅಫ್ಲಿಯೇಟಿಂಗ್ ಮಾರ್ಕೆಟಿಂಗ್. ಆದರೆ ಈ ಬಿಸ್ ಗುರುಕುಲ್ ನಡೀತಿರೋದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಇಲ್ಲಿ ನಮಗೆ ಯಾವುದೇ ಥರದ ಆಫ್ ಇರೋದು ಅಥವಾ ನಮಗೆ ಇನ್ಕಮ್ ಬರೋದು 5% 10% ಆ ಥರ ಇರೋಲ್ಲ. ಕೋರ್ಸನ್ನು ನಾವು ಸೇಲ್ ಮಾಡಬೇಕಿಲ್ಲಿ. ಸೊ ಇದಕ್ಕೂ ಕೂಡ ತುಂಬಾ ಕೆಲಸ ಇರುತ್ತೆ. ಸುಮ್ಮನೆ ಕಂಪ್ಯೂಟ್ರಲ್ಲಿ ನಾವು ಹಿಂಗೆ ವರ್ಕ್ ಮಾಡ್ತೀವಿ, ಅರ್ನ್ ಮಾಡ್ತೀವಿ ಅಂದರೆ ಯಾವುದೂ ಸಾಧ್ಯ ಇಲ್ಲ. ಸೊ ಈ ಥರ ಬಿಸ್ ಗುರುಕುಲ್ ಅಂದರೆ ಈ ಥರ ನಡೆಯುತ್ತೆ. ಒಂದಷ್ಟು ಪ್ಯಾಕೇಜನ್ನ ನಾವು ತೊಗೊಂಡು ಪರ್ಚೇಸ್ ಮಾಡಿ
ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾವು ಅದನ್ನು ಸೇಲ್ ಮಾಡ್ತೀವಿ. ಸೊ ಇನ್ನೂ ಒಂದಷ್ಟು ಏನೋ ಸ್ಕ್ರೀನ್‌ಶಾಟ್‌ಗಳು ತೋರಿಸ್ತಾರೆ ನಮಗೆ ಇನ್‌ಸ್ಟಾಗ್ರಾಮಲ್ಲಿ. ಇಷ್ಟು ಅರ್ನ್ ಮಾಡಿದ್ದೀವಿ, ಇವತ್ತಿನ ಅರ್ನಿಂಗ್ಸ್ ಇಷ್ಟು. ಆ ಅರ್ನಿಂಗ್ಸ್ ಪ್ರಕಾರ ಹೋದರೆ ಒಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನಾವು ದುಡಿಬೋದು ಅನ್ನೋಂಗೆ ತೋರಿಸ್ತಾ ಇರ್ತಾರೆ. ಅದೇನು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರ ಹಿಂದೆ ಬಿಸ್ಗುರುಕುಲ್ ಹಿಂದೆ ನಡೆಯೋದಿಷ್ಟು. ಸೊ ಎಲ್ರಿಗೂ ಒಂದೇ ಸ್ಕ್ರೀನ್‌ಶಾಟ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳಿರ್ತಾರೋ ಏನೋ, ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಬಿಸ್ಗುರುಕುಲ್ ನಡೀತಾ ಇರೋದು ಈ ಥರ ಪ್ರೊಸೆಸ್ಸಲ್ಲಿ. ನಾವು ದುಡ್ಡು ಕೊಟ್ಟು ಅಮೌಂಟನ್ನು ಕೊಟ್ಟು ಒಂದು ಪ್ಯಾಕೇಜನ್ನು ಪರ್ಚೇಸ್ ಮಾಡಿ ನಾವು ಕೋರ್ಸ್ಗಳನ್ನ ನಾವು ಸೇಲ್ ಮಾಡಬೇಕು. ಇನ್ನು ಯಾವ ಥರ ಕೋರ್ಸ್ಗಳಿರುತ್ತೆ ಇದರಲ್ಲಿ ಅಂದರೆ, ಏನು ಅಂಥ ಟಫ್ ಇರುವಂಥ ಕೋರ್ಸಸ್ ಏನಲ್ಲ, ಎಲ್ಲ ಬೇಸಿಕ್ ಕೋರ್ಸಸ್ಗಳಿರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಒಂದಷ್ಟು ಎಡಿಟಿಂಗ್ ಅದು ಇದು ಎಲ್ಲ ಗೊತ್ತೇ ಇರುತ್ತೆ. ಸೊ ನನ್ನ ಪ್ರಕಾರ ಈ ಕೋರ್ಸ್ಗಳನ್ನ ನಾವು ಅಂದರೆ ಏನು ನಾವು ಬಿಸ್ಗುರುಕಲ್ಲಿ ನೋಡ್ತೀವೋ ಆ ಕೋರ್ಸ್ಗಳನ್ನ ನಾವು ಫ್ರೀಯಾಗಿ ಆರಾಮಾಗಿ ಯೂಟ್ಯೂಬಲ್ಲೇ ನೋಡ್ಬೋದು. ಸೊ ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದು. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಇದರಿಂದ ಅರ್ನ್ ಮಾಡ್ತಾ ಇರೋರು ಈಗೆಲ್ಲ ಆಗಲ್ಲ ಅಂತ ಕಮೆಂಟ್ ಮಾಡಿಬಿಡಿ ದಯವಿಟ್ಟು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಬಿಸ್ಗುರುಕುಲ್ ಅಂದರೆ ಈ ಥರ ನಡೆಯುತ್ತೆ ಅದು. ಸೊ ಇದು ಫುಲ್ ಕಂಪ್ಲೀಟ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರುತ್ತೆ. ಇನ್ನು ಅದರಲ್ಲಿ ಬರುವಂಥ ಕೋರ್ಸಸ್ಗಳನ್ನ ನಾವು ಬೇರೆ ಕಡೆ ಯೂಟ್ಯೂಬಲ್ಲಿ ಅಥವಾ ಇನ್ನೊಂದು ಕಡೆ ನಾವು ಅದಕ್ಕಿಂತ ಕಡಿಮೆ ರೇಟಲ್ಲಿ ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಆ ಕೋರ್ಸ್ಗಳನ್ನ ಮಾಡ್ಕೋಬೋದು. ಇನ್ನು ₹1 ಖರ್ಚು ಮಾಡ್ದೇ ಅರ್ನ್ ಮಾಡ್ಬೋದು, ಅದೆಲ್ಲ ಸುಳ್ಳು. ಒಂದಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡಲೇಬೇಕು. ಮತ್ತು ಒಂದು ದಿನಕ್ಕೆ ಇಷ್ಟೊಂದು ಅರ್ನ್ ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತೀವಿ ಅಂತಾರಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ನಂಬಿಕೆ ಇಲ್ಲ. ಸೊ ಎಲ್ಲರ ಹತ್ರನೂ ಒಂದೇ ಥರ ಬ್ಯಾಕ್ಗ್ರೌಂಡ್ದು ಸ್ಕ್ರೀನ್‌ಶಾಟ್ ಇರುತ್ತೆ. ಸೊ ನೋಡಿ ಇದು ಪ್ರೂಫ್ ಇದು ಅಂತೆಲ್ಲ ಸೇಮ್ ಅದೇ ಥರ ತೋರಿಸ್ತಾರೆ. ಬೇರೆ ಪ್ರೂಫ್ನು ತೋರಿಸ್ಬೋದು, ಯಾಕೆ ತೋರಿಸೋದಿಲ್ಲ. ಸೊ ಇಷ್ಟು ಬಿಸ್ಗುರುಕುಲ್ ಬಗ್ಗೆ ನಾನು ಇಷ್ಟು ಮಾಹಿತಿನ ನೀಡೋದಕ್ಕೆ ಇಷ್ಟಪಡ್ತೀನಿ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು, ಬಟ್ ಅದರಿಂದ ಇಷ್ಟು ಕೆಲಸಗಳಿರುತ್ತೆ. ಸೊ ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅದನ್ನು ಸೇಲ್ ಮಾಡೋದು, ಇಷ್ಟು ಕಾಸ್ಟ್ಗೆ ಕೋರ್ಸ್ಗಳನ್ನ ಸೇಲ್ ಮಾಡೋದು, ಈ ಥರ ಎಲ್ಲ ಇರುತ್ತೆ ಬಿಸ್ಗುರುಕುಲಲ್ಲಿ. ಸೊ ಇದು ಫೇಕ್ ರಿಯಲ್ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಏನು ಇದು ಪ್ರೋಸೆಸ್ ಇದೆ ಅನ್ನೋದಷ್ಟೇ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಯಾರಿಗಾದ್ರೂ ಒಬ್ರಿಬ್ರಿಗಾದ್ರೂ ಈ ವಿಡಿಯೋದಿಂದ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೀನಿ ಬಂಧುಗಳೇ. ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ಬೇರೆ ಯಾವುದ್ರ ಬಗ್ಗೆನಾದರೂ ಮಾಹಿತಿ ಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ, ನನಗೆ ಗೊತ್ತಿಲ್ಲದೇ ಇದ್ರೂ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗೊಂದಿಗೆ ಭೇಟಿ ಆಗ್ತೀನಿ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.